ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಜರ್ನಿ. ಇದು ನನ್ನ ಫಸ್ಟ್ನೇ ಯೂಟ್ಯೂಬ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ಜರ್ನಿಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ನಮಗೆ ಚಿಕ್ಕಮಂಗ್ಳೂರಿಂದ ಹೊರನಾಡಿಗೆ ಡೈರೆಕ್ಟ್ ಬಸ್ ಸಿಗಲಿಲ್ಲ. ಅದಕ್ಕೆ ಕಂಡಕ್ಟರ್ನ ಕೇಳಿದ್ವಿ. ಅವರು 3:30ಗೆ ಶೃಂಗೇರಿ ಬಸ್ ಇದೆ, ಅದಕ್ಕೆ ಹತ್ಕೊಂಡು ಬಾಳೆಹೊನ್ನೂರಿಗೆ ಇಳ್ಕೊಡಿ ಅಂತ ಹೇಳಿದ್ರು. ಅದಕ್ಕೆ ಶೃಂಗೇರಿ ಬಸ್ ಹತ್ತಿ ಬಾಳೆಹೊನ್ನೂರಿಗೆ ಟಿಕೆಟ್ ತಗೊಂಡ್ವಿ. ಚಿಕ್ಕಮಂಗ್ಳೂರಿಂದ ಬಾಳೆಹೊನ್ನೂರಿಗೆ ಹೋಗೋ ದಾರಿಯಲ್ಲಿ ಫುಲ್ ಕಾಫಿ ಎಸ್ಟೇಟ್ಗಳೇ ಕಾಣ್ತಿದ್ವು. ನೋಡ್ತಾ ನೋಡ್ತಾ ಬಾಳೆಹೊನ್ನೂರು ಬಂದಿದ್ದೇ ಗೊತ್ತಾಗ್ಲಿಲ್ಲ ಗೈಸ್. ಇವಾಗ ನಾನು ಬಾಳೆಹೊನ್ನೂರಲ್ಲಿ ಇದ್ದೀನಿ. ಚಿಕ್ಕಮಂಗ್ಳೂರಿಂದ ಬಾಳೆಹೊನ್ನೂರಿಗೆ ಟಿಕೆಟ್ ತಗೊಂಡು ಈಗ ಬಾಳೆಹೊನ್ನೂರಲ್ಲಿ ಇದ್ದೀನಿ. ಈಗ ಹೊರನಾಡಿಗೆ ಹೋಗೋಕ್ಕೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. 180 ರೂಪೀಸ್ ಟಿಕೆಟ್ ಮಾಡಿದ್ವಿ. ಹೊರನಾಡಿಗೆ ಹೋಗೋಣ ಬನ್ನಿ. ಒಬ್ಬರಿಗೆ 90 ರೂಪೀಸ್ ಪ್ರೈವೇಟ್ ಬಸ್. ಇನ್ನು ಜಾಸ್ತಿ ಗವರ್ನರ್ಸ್ ಎಲ್ಲ ಓಡಾಡಲ್ಲ. ನಾನು ಯಾಕೋ ಬ್ಲ್ಯಾಕ್ ಅಂತಿದ್ದೀನಿ. ಇಬ್ರದ್ದು ಪ್ರಾಬ್ಲಮ್ ಏನಲ್ಲ, ಪ್ರಾಬ್ಲಮ್. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಗೈಸ್, ಫೈನಲಿ ಬಂದ್ಬಿಟ್ಟಿದೀವಿ ಹೊರನಾಡಿಗೆ. ಇವಾಗ ತುಂಬಾ ಹೊಟ್ಟೆ ಹಸಿತೈತೆ, ಅದಕ್ಕೆ ಊಟ ಮಾಡೋಣ ಅಂತ ಹೋಗ್ತಿದೀವಿ. ದರ್ಶನ ಮಾಡಕ್ಕಿಂತ ಮುಂಚೆಗೆ ಊಟಕ್ಕೆ ಹೋಗ್ತಿದ್ದೀವಿ. ಈಗ ದರ್ಶನ ಮಾಡಕ್ ಇಂಟ್ರೆಸ್ಟ್ ಇಲ್ಲ, ಸೊ ಫಸ್ಟ್ ಊಟ, ಆಮೇಲೆ ನಾಳೆ ಊಟ ಮಾಡ್ಬೇಕಾದ್ರೆ ಸಿಗ್ತೀವಿ. ಇವಾಗ ಊಟಕ್ಕೆ ಹೋಗ್ತಾ ಇದೀವಿ, ಪ್ರಸಾದ ತಿನ್ನೋಕೆ. ದರ್ಶನಕ್ಕಿಂತ ಊಟ ಇಂಪಾರ್ಟೆಂಟ್, ಸೊ ಫಸ್ಟ್ ಊಟ, ಆಮೇಲೆ ನಾಳೆ ದರ್ಶನ ಮಾಡ್ತೀವಿ. ನಾಳೆ ನನ್ನ ಮಗ ಪಾಪಿ ಲೋಫರ್ ಚಂಡಾಲ ಥರ್ಡ್ ಕ್ಲಾಸ್ ನನ್ನ ಮಗ ಏನಿವಾಗ ಸಿಗ್ತೀವಿ ನೋಡಿ. ನಾಳೆ ದರ್ಶನ ಮಾಡ್ತೀವಿ. ಇವಾಗ ಊಟಕ್ಕೆ ಹೋಗೋಣ ಬನ್ನಿ ಕೈ. One eternity later. ಗೈಸ್, ಇವಾಗಿನ ಪ್ರಸಾದ ಊಟ ಮಾಡ್ಕೊಂಡ್ಬಂದು ಇವಾಗ ದೇವಸ್ಥಾನ ಎದುರುಗಡೆ ಇಲ್ಲಿ ಅಂಗಳ ಇದೆ. ಚೆನ್ನಾಗಿದೆ ಕುತ್ಕೊಳಕ್ಕೆ, ವಿಶ್ರಾಂತಿ ತಗೊಳಕ್ಕೆ. ಇಲ್ಲೆಲ್ಲಾದ್ರೂ ಹಾಗೆ ಆರಾಮಾಗಿ ನಿಮ್ದೆ ಕುತ್ಕೊಂಡು ವಿಶ್ರಾಂತಿ ತಗೊಂಡು ನೋಡಿ. ಚೆನ್ನಾಗಿದೆ ಇನ್ನೊಂಥರ. ದೇವಸ್ಥಾನ ಮುಂದೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ರೂಮಿಗೆ ಹೋಗ್ಬೇಕಾದ್ರೆ ಅಲ್ಲೊಂದು ಶಾಪ್ ಇತ್ತು. ಏನೇನು ಸಿಗುತ್ತೆ ಅಂತ ನೋಡೋಣ ಅಂತ ಹೋದ್ವಿ ಗೈಸ್. ಬೆಳಿಗ್ಗೆ 6 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೋಗೋ ದಾರಿಲಿ 2 ಹಸುಗಳು ಕಂಡು ಅವ್ನು ನೋಡ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋದ್ವಿ. ಅಕ್ಕ, ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಇವಾಗ ನಾವು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ದೇವರನ್ನ ದರ್ಶನ ಪಡೆಯಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೇಗಿರುತ್ತೆ ದರ್ಶನ ಅಂತ ನೋಡೋಣ. ನೀವು ರೂಮ್ ಮಾಡಿಲ್ಲಂಗೆ ಹಾಗೆ ಬಂದರೆ ಇಲ್ಲಿ ಎಲ್ಲ ಸ್ನಾನಕ್ಕೆ ಹಾಗೆ ಶೌಚಾಲಯ ಎಲ್ಲ ಇದೆ ಗೈಸ್. ಹೊರನಾಡಿನ ಅನ್ನಪೂರ್ಣೇಶ್ವರಿ ಟೆಂಪಲ್ ಮುಂದ್ಗಡೆ ಇದ್ದೀನಿ. ಈ ದರ್ಶನ ಪಡ್ಕೊಂಡು ಬರೋಣ ಬನ್ನಿ. ಇದು ಪ್ರಸಾದ ಭೋಜನ ಶಾಲೆ. 12:30ಯಿಂದ 3 ಗಂಟೆವರೆಗೂ ಮಧ್ಯಾಹ್ನ ಊಟ ಇರುತ್ತೆ. ಹಾಗೆ ಸಂಜೆ 7:30ಯಿಂದ 9 ಗಂಟೆವರೆಗೂ ಊಟ ಇರುತ್ತೆ ಗೈಸ್. ಅನ್ನಪೂರ್ಣೇಶ್ವರಿ ಟೆಂಪಲ್ ಹೇಗಿದೆ ನೋಡಿ ಗೈಸ್. ಇವತ್ತು ತುಂಬ ಏನು ರಶ್ ಇಲ್ಲ,
ಆರಾಮಾಗಿ ಹೋಗಿ ನೆಮ್ಮದಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಈ ಲೈನಾಗ ಹೋಗ್ಬೇಕು. ಇವತ್ತು ರಶ್ ಇದ್ ಕಾರಣ ಡೈರೆಕ್ಟಾಗಿ ಲೈನ್ ಬಿಡ್ತಿದ್ದಾರೆ. ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಹಾಗೆ ಯಾರಿಗೂ ಗೊತ್ತಿಲ್ದಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ. ಫೈನಲಿ ದರ್ಶನ ಮುಗಿಸ್ಕೊಂಡು ಬಂದಿದ್ದೀನಿ. ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಆದಷ್ಟು ವಿಡಿಯೋ ಮಾಡಿದ್ದೀನಿ. ಈಗ ಊಟಕ್ಕೆ ಹೋಗೋಣ ಬನ್ನಿ. ನೀರು ಬೀಳ್ತಾ ಇದೆ ನೋಡಿ, ಕಮ್ಮಲ್ ಹತ್ತರ ಪುಷ್ಕರಣಿ. ಎಕ್ಸಿಟ್ ಹಾಕಿ ಹೋಗ್ತಾ ಇದೀವಿ. ಈ ದೇವಿಯ ಇತಿಹಾಸ ಏನಪ್ಪಾ ಅಂದ್ರೆ, ಶಿವ ಮತ್ತು ಪಾರ್ವತಿ ನಡುವೆ ಒಂದು ವಾದ ನಡೆಯುತ್ತೆ. ಶಿವ ಏನಪ್ಪ ಹೇಳ್ತಾರೆ ಅಂದರೆ ಆಹಾರ ಮತ್ತು ಎಲ್ಲ ಮಾಯೆ ಎಂದು ಹೇಳ್ತಾರೆ. ಆಗ ಪಾರ್ವತಿ ಆಹಾರ ಒಂದು ಜೀವನಾಳ ಎಂದು ಸಾಬೀತು ಮಾಡೋಕ್ಕೋಸ್ಕರ ಪಾರ್ವತಿ ಮಾಯೆ ಆಗಿಬಿಡ್ತಾರೆ. ಆವಾಗ ಭೂಲೋಕದಲ್ಲಿ ಆಹಾರಕ್ಕೆ ತುಂಬ ಬರಗಾಲ ಉಂಟಾಗುತ್ತೆ. ಆಗ ಪಾರ್ವತಿ ದೇವಿಯು ಅನ್ನಪೂರ್ಣೇಶ್ವರಿಯಾಗಿ ಎಲ್ಲರಿಗೂ ಅನ್ನ ನೀಡ್ತಾಳೆ. 8ನೇ ಶತಮಾನದ ಅಗಸ್ತ್ಯ ಋಷಿಗಳು ಅನ್ನಪೂರ್ಣೇಶ್ವರಿ ದೇವಿಯ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. 400 ವರ್ಷಗಳ ಹಿಂದೆ ಕಾರ್ಯಕರ್ತ ವಂಶಸ್ಥರೇ ಈ ಆಡಳಿತ ವ್ಯವಸ್ಥೆಯನ್ನು ನಡೆಸ್ಕೊಂಡು ಬರ್ತಿರೋದು. ಈಗಲೂ ಕೂಡ ಆ ವಂಶಸ್ಥರೇ ನಡೆಸ್ಕೊಂಡು ಬರ್ತಿದ್ದಾರೆ. ಇದು ಭದ್ರಾ ನದಿ ದಡದ ಮೇಲೆ ಸ್ಥಾಪನೆ ಆಗಿದೆ. ಈಗ ಮಳೆ ಸ್ಟಾರ್ಟ್ ಆಗಿದೆ, ಪಿರಿ ಪಿರಿ ಮಳೆ ಬರ್ತಾ ಇದೆ. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಹೊರನಾಡಲ್ಲಿ ಫುಲ್ ಮಳೆ ಬರ್ತಿದೆ. ಫೈನಲಿ ಹೊರನಾಡಿನ ಅನ್ನಪೂರ್ಣೇಶ್ವರಿ ಟೆಂಪಲ್ನ ವಿಡಿಯೋ ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗಾಯ್ಸ್.